ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಹಾಗೆ ಇವತ್ತು ಡೇ 18ರ ವೆಯ್ಟ್ ಲಾಸ್ ಚಾಲೆಂಜಿಗೆ ಕೂಡ ಸ್ವಾಗತ ಹೇಳ್ತಾ ಶುರು ಮಾಡುವ. ಮೊದಲಿಗೆ ನಾನು ಕುಂಬಳಕಾಯಿ ಜ್ಯೂಸನ್ನು ನೆಲ್ಲಿಕಾಯಿ ಹಾಕ್ಕೊಂಡು ಮಾಡ್ತಾ ಇದ್ದೇನೆ. ಕುಂಬಳಕಾಯಿ, ನೆಲ್ಲಿಕಾಯಿ, ಪುದೀನ ಸೊಪ್ಪು ಹಾಗೆ ಒಂದು ಸಣ್ಣ ತುಂಡು ಶುಂಠಿ ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಸೋಸಿಬಿಟ್ಟು ಜ್ಯೂಸನ್ನು ರೆಡಿ ಮಾಡ್ಕೊಳ್ಳೋದು. ಈ ಥರ ಜ್ಯೂಸ್ ಕುಡಿಯೋದ್ರಿಂದ ನನಗೆ ತುಂಬಾ ಹೆಲ್ತ್ ಬೆನಿಫಿಟ್ ಆಗ್ತಾ ಇದೆ. ಗೊತ್ತಾಗುತ್ತೆ ನನಗೆ. ನಿಮ್ಗೆ ಅದು ಗೊತ್ತಾಗಬೇಕಂದ್ರೆ ನೀವು ಕುಡಿಬೇಕು, ಫೀಲ್ ಮಾಡ್ಕೊಳ್ಬೇಕು. ಹೆಂಗಪ್ಪ ಅದನ್ನು ಕುಡಿಯೋದು ಅಂತೇಳಿ ಅಂದ್ಕೊಳ್ಬಾರ್ದು. ಎಷ್ಟು ಕಹಿ ಇದ್ದರೂ ಕೂಡ ಅದರಿಂದ ಬೆನಿಫಿಟ್ ಇದೆ ಅಂತ ಹೇಳಿದರೆ ಅದನ್ನು ನಾವು ಕುಡಿಲಿಕ್ಕೆ ಟ್ರೈ ಮಾಡಬೇಕು. ಈ ಕಹಿ ಅಂತ ಹೇಳಿ ಏನೂ ಇಲ್ಲ. ಈ ಜ್ಯೂಸ್, ನೆಲ್ಲಿಕಾಯಿ ಜ್ಯೂಸು, ಕುಂಬಳಕಾಯಿ ಜ್ಯೂಸ್ ಏನೂ ಕಹಿ ಇಲ್ಲ. ನೀವು ಹಾಗಲಕಾಯಿ ಜ್ಯೂಸ್ ಕೂಡ ಕುಡಿತಾರಂತೆ, ಅದಕ್ಕೆಲ್ಲ ಕಂಪೇರ್ ಮಾಡಿದರೆ ಇದನ್ನು ಆರಾಮವಾಗಿ ಕುಡಿಬೋದು. ಒಂದು ಸ್ವಲ್ಪ ಒಗರೊಗರು ಇರ್ತದೆ. ಎಲ್ಲರೂ ಈ ಜ್ಯೂಸ್ ಹೆಂಗೆ ಕುಡಿತಾರಪ್ಪ ಅಂತ ನನಗೆ ಹೇಳ್ತಾರೆ. ಹಾಗಾಗಿ ಅದು ಕುಡಿತಾ ನಮಗೆ ಕುಡಿಬೇಕು ಅಂತ ಹೇಳೋದು, ನಮ್ಗೆ ಆರೋಗ್ಯಕ್ಕೆ ಬೇಕು, ನಮಗದು ಚೆನ್ನಾಗಿರ್ತದೆ ಅಂತೇಳಿ ನಮ್ಗೆ ಅನ್ನಿಸಿದರೆ ನಮ್ಗೆ ಅದನ್ನು ಕುಡಿಬೋದು. ನಮಗೆ ಇದರಿಂದ ಹೆಲ್ತ್ ಬೆನಿಫಿಟ್ ಅಂದರೆ ನನಗೆ ಮೈಗ್ರೇನ್ ಕೂಡ ಕಡಿಮೆ ಆಗಿದೆ. ಈ ಒಂದು 18 ದಿವಸದ ಈ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನನಗೊಮ್ಮೆ ಕೂಡ ತಲೆನೋವು ಬರೋದು, ಇಲ್ಲದ್ರೆ ಪೀರಿಯಡ್ಸ್ ಟೈಮಲ್ಲಿ ಮುಗಿಯೋ ಹಂತಕ್ಕೆಲ್ಲ ನನಗೆ ಮೈಗ್ರೇನ್ ಬರೋದು ಅಂತೆಲ್ಲ ಆಗ್ತಾಯಿತ್ತು. ವೆಯ್ಟ್ ಲಾಸ್ ಆಗಿದೆ ಇಲ್ವಾ ಗೊತ್ತಿಲ್ಲ, ಆದರೆ ಆರೋಗ್ಯದಲ್ಲಿ ತುಂಬ ಬೆನಿಫಿಟ್ಸ್ ಆಗಿದೆ. ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಓವರ್ನೈಟ್ ಓಟ್ಸನ್ನು ಮಾಡ್ಕೊಂಡಿದ್ದೇನೆ. ಅದು ನಿಮಗೆ ಕಾಣಲಿ ಅಂಥೇಳಿ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ. ನಾನು ಇಲ್ಲಿ ಓವರ್ನೈಟ್ ಓಟ್ಸಲ್ಲಿ 4 ಚಮಚ ಹಾಕ್ಕೊಳ್ತೇನೆ. 1.5 2 ಸ್ಪೂನಷ್ಟು ಚಿಯಾ ಸೀಡ್ಸನ್ನು ಹಾಕ್ಕೊಳ್ತೇನೆ. 2 ಸ್ಪೂನು ಸೀಡ್ಸನ್ನು ಹಾಕ್ಕೊಳ್ತೇನೆ. ಸೀಡ್ಸಲ್ಲಿ ಇದು ವಾಟರ್ ಮೆಲನ್ ಸೀಡ್ಸ್ ಇರ್ತದೆ, ಪಂಪ್ಕಿನ್ ಸೀಡ್ಸ್ ಇರ್ತದೆ, ಸನ್ಫ್ಲವರ್ ಸೀಡ್ಸ್ ಇರ್ತದೆ, ಹಾಗೆ ಎಳ್ಳು ಕೂಡ ಇರ್ತದೆ. ಅಷ್ಟು ಇವುಗಳನ್ನು ರಾತ್ರಿಯೇ ಸೋಕ್ ಮಾಡಿರ್ತೇನೆ. ಅದಾದಮೇಲೆ ಡ್ರೈ ಫ್ರೂಟ್ಸ್ ಅಂತ ಹೇಳಿ ಈಗ 4 ಬಾದಾಮಿ ಹಾಕ್ಕೊಂಡು, ನಿನ್ನೆ ಹಾಕಬೇಕಿತ್ತು, ನಂಗೆ ಮರ್ತೋಗಿತ್ತು. ಈಗ ಬಾದಾಮಿ ಹಾಕ್ಕೊಳ್ತೇನೆ. ಗ್ರೇಪ್ಸ್ ಹಾಕಿದ್ದೆ, ಒಣ ದ್ರಾಕ್ಷಿಯನ್ನು ಹಾಕ್ಕೊಂಡಿದ್ದೆ. ಅದು ಮತ್ತು ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನು ಹಾಕ್ಕೊಳ್ಬೋದು. ಒಂದು ವಾಲ್ನಟ್ ಎಲ್ಲ ಇದ್ದರೆ ಹಾಕ್ಕೊಳ್ಬೋದು, ಅಂಜೂರ, ವಾಲ್ನಟ್ ಎಲ್ಲ ಹಾಕ್ಕೊಳ್ಬೋದು. ನಾನು ಖರ್ಜೂರ ಹಾಕ್ಕೊಂಡಿದ್ದೆ. ತುಂಬ ಇಷ್ಟ ನನಗೆ ಓವರ್ನೈಟ್ ಓಟ್ಸು. ಅದಕ್ಕೆ ಒಂದು ಸ್ವಲ್ಪ ಖರ್ಜೂರ, ಹನಿ ಎಲ್ಲ ಹಾಕ್ಕೊಂಡ್ರೆ ತುಂಬ ಟೇಸ್ಟಿ ಆಗ್ತದೆ. ಹಾಗಂತೇಳಿ ತುಂಬ ಸ್ವೀಟ್ ಮಾಡಲಿಕ್ಕೆ ಹೋಗಬೇಡಿ, ನಾವೆಷ್ಟಾದರೂ ವೆಯ್ಟ್ ಲಾಸ್ ಮಾಡೋದಲ್ವ, ಅದಕ್ಕೋಸ್ಕರ. ಎಲ್ಲವೂ ಕೂಡ ಡ್ರೈ ಫ್ರೂಟ್ಸು ಕೂಡ ಜಾಸ್ತಿಯಾಗಿ ತಿಂದರೆ ಅದು ಕೂಡ ಫ್ಯಾಟ್, ಕ್ಯಾಲೋರೀಸ್ ಜಾಸ್ತಿ. ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿಯಲ್ಲಿ ಡ್ರೈ ಫ್ರೂಟ್ಸನ್ನು ಕೂಡ ತಿನ್ನಬೇಕು. ಡ್ರೈ ಫ್ರೂಟ್ಸ್ ಒಳ್ಳೆಯದು ಅಂತ ಹೇಳ್ಕೊಂಡು ಅದನ್ನೇ ಜಾಸ್ತಿ ತಿಂದರೆ ಅದುವೇ ಕ್ಯಾಲೋರೀಸ್ ಜಾಸ್ತಿಯಾಗಿ ವೆಯ್ಟ್ ಗೇನ್ ಆಗುವಂತಹ ಚಾನ್ಸಸ್ ಇದೆ. ಆದ ಕಾರಣ ಮಾಡ್ರೇಷನಲ್ಲಿ ತಿನ್ನಿ ಡ್ರೈ ಫ್ರೂಟ್ಸು ಕೂಡ. ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿತ್ತು. ಇದಕ್ಕೆ ನಾನೀಗ ಆ್ಯಪಲ್ ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಸ್ಟ್ರಾಬೆರಿ ತಂದಿದ್ದೆ. ಈಗ ಒಳ್ಳೆ ಸೀಸನ್ ಇತ್ತು ಫ್ರೂಟ್ ಅಂತ ಹೇಳಿದರೆ ಸ್ಟ್ರಾಬೆರಿ ಅಂತ ಹೇಳ್ಬೋದು. ಸ್ವಲ್ಪ ಕಮ್ಮಿ ಆಗಿದೆ ರೇಟ್, ಹಾಗಾಗಿ ತಗೊಂಡು ಬಂದೆ. ನಾನು ನಿನ್ನೆ 3 ತಗೊಂಡು ಬಂದೆ. 75ಗೇನೋ ನನಗೆ 3 ಸಿಕ್ಕಿದೆ. ಹಾಗಾಗಿ ಒಂದು ಸತಿ ನಾವು ಸ್ಟ್ರಾಬೆರಿ ತಿನ್ನುವ ಅಂತ ಹೇಳ್ಕೊಂಡು ಸ್ಟ್ರಾಬೆರಿ ಇಟ್ಕೊಂಡು ಬಂದೆ. ತುಂಬ ಕಾಸ್ಟ್ಲಿ ಫ್ರೂಟ್ ಅಂತ ಹೇಳ್ಬೋದು. 5-6 ಸ್ಟ್ರಾಬೆರಿ ಹಣ್ಣಿಗೆ 70 ರೂಪಾಯಿ ಕೊಡಬೇಕು. ಸಣ್ಣ ಬಾಕ್ಸ್ ಬರುತ್ತಲ್ಲ ಅದಕ್ಕೆ. ಹಾಗಾಗಿ ಮತ್ತು ಸ್ಟ್ರಾಬೆರಿ ಟೇಸ್ಟ್ ಅಂತೇಳಿ ನನಗೇನು ಅಷ್ಟೇನು ಅನಿಸಲ್ಲ. ಒಂದು ಸ್ವಲ್ಪ ಹುಳಿ ಸಿಹಿ ಇರುವಂಥ ಒಂದು ಹಣ್ಣು, ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಸ್ಟ್ರಾಬೆರಿ ತಗೊಂಡು ಬಂದಿದ್ದೆ. ಇದಾಗಿತ್ತು ನನ್ನ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಫ್ರೆಂಡ್ಸ್, ಈ ಒಂದು 18 ದಿವಸ ವೆಯ್ಟ್ ಲಾಸ್ ಚಾನಲ್ನಲ್ಲಿ ನನ್ನ ವೆಯ್ಟ್ ಹೆಚ್ಚಾಗಿದೆ ಕಡಿಮೆ ಆಗಿದೆ ಹೇಳೋದಕ್ಕಿಂತ ಹೆಚ್ಚಿಗೆ ನನ್ನ ಒಂದು ಆರೋಗ್ಯ ತುಂಬ ಸುಧಾರಿಸಿದೆ ಅಂತ ಹೇಳ್ಬೋದು. ನಾನು ಕೊನೆಯಲ್ಲಿ ಫ್ಲ್ಯಾಕ್ಸ್ ಸೀಡ್ಸನ್ನು ಹಾಕ್ಕೊಂಡೆ. ಫ್ಲ್ಯಾಕ್ಸ್ ಸೀಡ್ಸ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾವು ಇಲ್ಲಿ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದರೆ ನಾವು ತಿನ್ನುವಂಥ ಆಹಾರ ಹೇಗಿದೆ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ PCOD ಇದ್ದವರಾಗಿರ್ಬೋದು, ಥೈರಾಯ್ಡ್ ಇದ್ದವರಾಗಿರ್ಬೋದು, ಈ ಥರ ಒಂದು ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿತು ಅಂತ ಹೇಳಿದರೆ ಅವ್ರಿಗೆ ಖಂಡಿತ PCOD ರಿವರ್ಸ್ ಆಗ್ಬೋದು, ಥೈರಾಯ್ಡ್ ರಿವರ್ಸ್ ಆಗ್ಬೋದು. ಇಲ್ಲಿ ನಾನು 2 ಗ್ಲಾಸಷ್ಟು ರಾಗಿಯನ್ನು ನೆನೆಸ್ತಾ ಇದ್ದೇನೆ. ಅದರಲ್ಲಿ 1.5 ಗ್ಲಾಸು ರಾಗಿ, ಅರ್ಧ ಗ್ಲಾಸು ಅಕ್ಕಿ, ಇದು ಇಡ್ಲಿಗೆ ನಾಳೆಗೆ ನೆನೆಸ್ತಾ ಇದ್ದೇನೆ. ಅದನ್ನು ಮೆಜರ್ಮೆಂಟನ್ನು ತೋರಿಸ್ತಾ ಇದ್ದೇನೆ. ಹಾಗೆ ಇದರಲ್ಲಿ ಅರ್ಧ ಕಪ್ಪು ಉದ್ದಿನಬೇಳೆ, ಅರ್ಧ ಕಪ್ಪು ಹೆಸರು ಬೇಳೆಯನ್ನು ಹಾಕ್ಕೊಂಡಿದ್ದೇನೆ. ಹೆಸರು ಬೇಳೆ ಒಳ್ಳೆ ಹೈ ಪ್ರೋಟೀನ್, ಹಾಗೆ ರಾಗಿ ಒಳ್ಳೆ ಫೈಬರ್. ಹಾಗೆ 2ಕ್ಕೆ 1 ಅಂತ ಹೇಳುವ ಅಳತೆಯಲ್ಲಿ ನೆನೆಸಿಕೊಂಡಿದ್ದೇನೆ. ಹಾಗೆ ಲಂಚ್ ರೆಡಿ ಮಾಡ್ಕೊಳ್ತಾ ಇದ್ದೇನೆ.
ಲಂಚಿಗೆ ಒಂದು ಸಲಾಡ್ ಮಾಡ್ಕೊಂಡಿದ್ದೇನೆ, ಕುಕುಂಬರ್ ಸಲಾಡ್. ಮೊಸರು ಹಾಕಿ ಒಗ್ಗರಣೆ ಎಲ್ಲ ಹಾಕ್ಕೊಳ್ಳಿಲ್ಲ, ಒಗ್ಗರಣೆ ಎಲ್ಲ ಹಾಕಿದರೆ ಇನ್ನೂ ಟೇಸ್ಟ್ ಆಗ್ತದೆ. ಹಾಗೆ ಅಲಸಂಡೆಗೆ ಮೊಳಕೆ ಬರಿಸಿದಂತಹ ಹೆಸರು ಕಾಳನ್ನು ಹಾಕಿ ಪಲ್ಯ ಮಾಡ್ಕೊಂಡಿದ್ದೇನೆ. ಯಾಕೆಂದರೆ ಅಲಸಂಡೆ ಕೂಡ ಪ್ರೋಟೀನ್ ಇರುವಂಥ ಒಂದು ಪಲ್ಯ. ಅಲಸಂಡೆ ಕಾಳು ಕೂಡ ಒಳ್ಳೆ ಹೈ ಪ್ರೋಟೀನ್ ಬೀಜ ಅಂತ ಹೇಳ್ಬೋದು. ಹಾಗೆ ಅಲಸಂಡೆ ಕಾಳಿನಲ್ಲಿ ಕೂಡ ಪ್ರೋಟೀನ್ ಇದೆ. ಅದರ ಜೊತೆಗೆ ಮೊಳಕೆ ಬರಿಸಿದಂತಹ ಹೆಸರು ಕಾಳನ್ನು ಹಾಕ್ಕೊಂಡೆ. ನನಗೆ ಇವತ್ತಿನ ಊಟದಲ್ಲಿ ಪ್ರೋಟೀನ್ ಇರಬೇಕಲ್ಲ, ಅದಕ್ಕೋಸ್ಕರ ಮೊಳಕೆ ಕಾಳು ಇದರಲ್ಲಿ ಇದೆ. ಹಾಗೆ ಈ ಒಂದು ಸಲಾಡಲ್ಲಿ ಕೂಡ ಮೊಸರು ಹಾಕಿದ ಕಾರಣ ಪ್ರೋಟೀನ್ ಇದೆ. ಸಲಾಡಲ್ಲಿ ನಾನು ತುರ್ಕೊಂಡಿದ್ದೇನೆ, ಮುಳ್ಳು ಸೌತೆಯನ್ನು ತುರಿದು ಮಾಡಿಕೊಂಡ್ರೆ ತುಂಬ ಟೇಸ್ಟಿ ಆಗ್ತದೆ ತಿನ್ನಲಿಕ್ಕೆ. ಮುಳ್ಳು ಸೌತೆ, ಈರುಳ್ಳಿ, ಹಾಗೆ ಒಂದು ಟೊಮೆಟೊ, ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು, ಮಿಕ್ಸ್ ಮಾಡ್ಕೊಳ್ಳೋದು. ಒಗ್ಗರಣೆ ಹಾಕಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರ್ತದೆ. ನಾನು ಒಗ್ಗರಣೆ ಹಾಕ್ಕೊಳ್ಳಿಲ್ಲ, ಸುಮ್ಮನೆ ಎಣ್ಣೆ ಬೇಡ ಅಂಥೇಳಿ. ಹಾಗಾಗಿ ಈ ಥರ ಒಂದು ಒಳ್ಳೆ ಲೈಫ್ ಸ್ಟೈಲನ್ನು ಮಾಡ್ಕೊಳ್ಳಿ. ನೈಟ್ ನಾನು ಒಂದು ಬೌಲು ಪಪ್ಪಾಯ ತಗೊಂಡೆ, ಹಾಗೆ ಪಲ್ಯ, ಅಲಸಂಡೆ ಪಲ್ಯ, ಹಾಗೆ ಒಂದು ಬ್ರೆಡ್ ಸ್ಯಾಂಡ್ವಿಚನ್ನು ತಗೊಂಡೆ. ಒಳಗಡೆ ಒಂದು ಚೀಸನ್ನು ಇಟ್ಟಿದ್ದೇನೆ ಪ್ರೋಟೀನಿಗೆ ಅಂತ ಹೇಳಿ. ಹಾಗೆ ಪಲ್ಯದಲ್ಲಿ ಕೂಡ ಪ್ರೋಟೀನ್ ಇರ್ತದೆ. ಇದಾಗಿತ್ತು ನನ್ನ ಡಿನ್ನರು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವೆಯ್ಟ್ ಲಾಸ್ ಖಂಡಿತ ಆಗೇ ಆಗ್ತದೆ. ನೋಡುವ 90 ಡೇಸ್ ಚಾಲೆಂಜಲ್ಲಿ ಏನೆಲ್ಲ ಆಗ್ತದೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಸಪೋರ್ಟ್ ಮಾಡಿದ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.